ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳಿಗೆ ನಾವು ಪದೇ ಪದೇ ಕಳೆನಾಶಿಕೊಳ್ಳೋದ್ರಿಂದ ಏನಾಕತ್ತಂತ ಹೇಳ್ತಾರಂತ. ಯಾಕಂದ್ರೆ ನಮ್ಮ ಕಬ್ಬುಗಳು ಹುಲ್ಲಾಗೋದು ಸಹಜನ. ಹುಲ್ಲಾಗಿದ್ದಾವೆ ಅಂತ ಹೇಳ್ಯಾರ. ನಾವು ಅವನ್ನ ಗಳೆ ಹೊಡೆದುಬಿಟ್ಟು ಆಮೇಲೆ ಕಳೆ ತೆಗೆದುಬಿಟ್ಟು ನಾವು ಪದೇ ಪದೇ ಕಳೆನಾಶಕ ಹೊಡೆದ್ರಿಂದ ಕಬ್ಬ ಈ ಥರ ಆಕತಿ ನೋಡ್ತಾರಲ್ಲ. ಈ ಕಬ್ಬಿಗೆ ಇಲ್ಲಾಂದ್ರೆ ಒಂದು 7 ತಿಂಗಳದ ಕಬ್ಬು ಐತಿ. ಈ ಕಬ್ಬ ಇನ್ನೂ ಈ ಸ್ಟೇಜ್ನಾಗ ಐತಿ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಕಳೆನಾಶಕ. ಇದಕ್ಕೆ ಏನು ಮಾಡಿದಾರಪ್ಪ ಅಂತಂತಂದ್ರೆ ಇದು 3 ಡೋಸ್ ಕಳೆನಾಶಕ ಹೊಡೆದಾರ ನೋಡ್ರಿ. ಇದು ಕಳೆನಾಶಕಕ್ಕನ ಇದು ಈ ಥರಾಗೆ ಇಫೆಕ್ಟ್ ಆಗೈತಿ. ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ನಮ್ಮ ಕಬ್ಬುಗಳು ಹುಲ್ಲಾಗೋದು ಸಹಜನ. ಆಮೇಲೆ ಹುಲ್ಲಾದ್ರೂ ನಾವು ಅವನ್ನ ಕಬ್ಬ ಸಣ್ಣದಿರ್ತ ಏನು ಮಾಡ್ಬೇಕಂತಂದ್ರೆ ಅವನ್ನ ಗಳೆದ ಮುಖಾಂತರ ನಾವು ಅವನ್ನ ಕಂಟ್ರೋಲ್ ಮಾಡ್ಬೇಕು. ನಂತರ ನಮಗೆ ಸಾಧ್ಯ ಆದ್ರೆ ಕಳೆ ತೆಗೆಸ್ಬೇಕು. ನಮಗೆ ಸಾಧ್ಯ ಆಗೋದಕ್ಕೆ ಕಳೆ ತೆಗ್ಸೋಕೆ ಅನಾನುಕೂಲ ಆತಪ್ಪ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಅದನ್ನು ಇನ್ನು ಕಸ ಎಳಕಿರ್ತೈತಲ್ಲ, ಎಳಕಿರ್ತ ನಾವು ಒಂದು ಕಬ್ಬಿಗೆ ಒಂದು ಟೈಮ್ ಅಷ್ಟೇ ನಾವು ಕಳೆನಾಶಕ ಹೊಡಿಬೇಕು. ನಾವು ಪದೇ ಪದೇ ಕಳೆನಾಶಕ ಹೊಡ್ಯಾಕತ್ತೀವಪ್ಪ ಅಂತಂದ್ರೆ ಕಬ್ಬು ಈ ಥರ ಆಕತಿ ನೋಡ್ರಿ. ಕಬ್ಬ ಈ ಥರ ಕಳೆನಾಶಕಕ್ಕೆ ಅವಾಂತರ ಆತಂತಂದ್ರೆ ಕಬ್ಬಿನ ಇಳುವರಿನೂ ಬರೋದಿಲ್ಲ. ಕಬ್ಬಿನ ಇಳುವರಿ ಬರೋಲ್ಲ ಅಂತಂತಂದ್ರೆ ಏನು ಆಕತ್ತಪ್ಪ ಅಂತಂತಂದ್ರೆ ಕಬ್ಬಿನ ಬೆಳವಣಿಗೆ ಕುಂಠಿತ ಆಕತಿ. ಆಮೇಲೆ ಭಾಳ ನುಕ್ಸಾನ ಆಕತಿ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ಕಳೆನಾಶಕ ಹೊಡಿನು ಅದು ಯಾವಾಗ ಒಂದು ಟೈಮ್ ನಮಗೆ ಕಳೆಯಕ್ಕೆ ಮಂದಿ ಸಿಗೋ ಟೈಮ್ದಾಗ, ಆಮೇಲೆ ಕಬ್ಬು ಹಾಕಿದ ಮೇಲೆ ಒಂದು ಟೈಮ್ ನಾವು ಕಳೆನಾಶಕ ಹೊಡೆದವು ಅಂತಂತಂದ್ರೆ ಕಬ್ಬ ಈ ಥರನಾಗಿ ಕಳೆನಾಶಕ ಆಹುತಿ ಆಗೋದಿಲ್ಲ ಅಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ.